ವಿಶೇಷ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಆನಂದ್ ಬುರ್ಲಿ. ಹಂತ ಹಂತವಾಗಿ ಅನ್ಲಾಕ್ ಮಾಡಬೇಕು ಕರ್ನಾಟಕ. ಏಕಾಏಕಿ ಅನ್ಲಾಕ್ ಮಾಡಿದ್ರೆ ಆಗುವಂತಹ ತೊಂದರೆ ಏನು, ಹಂತ ಹಂತವಾಗಿ ಅನ್ಲಾಕ್ ಮಾಡಿದ್ರೆ ಆಗುವಂತಹ ಅನುಕೂಲಗಳೇನು, ಇದೆಲ್ಲದರ ವಿಚಾರವಾಗಿ ಸರ್ಕಾರಕ್ಕೆ ಒಂದು ಹಂತದ ವರದಿ ಸಿಕ್ಕಂತಾಗಿದೆ. ಕರ್ನಾಟಕ ಅನ್ಲಾಕ್ಗೆ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯ ಬೀಗ ಹಾಕಲಾಗಿತ್ತು. ಬರೋಬ್ಬರಿ ಏಪ್ರಿಲ್ 27ನೇ ತಾರೀಕಿನ ನಂತರದಲ್ಲಿ ದೊಡ್ಡ ಮಟ್ಟದ ಲಾಕ್ಡೌನ್ ಅನ್ನು ಹೇರಿಕೆ ಮಾಡಲಾಗಿತ್ತು. ಆದ್ರೆ ಈಗ ರಾಜ್ಯದ ಜನರ ಮನೆ ವಾಸಕ್ಕೆ ಮುಕ್ತಿ ಸಿಗುವಂತಹ ಸಾಧ್ಯತೆ ಇದೆ. ಹಳಿ ತಪ್ಪಿದಂತಹ ಬದುಕು ಸರಿಪಡಿಸುವ ಸಮಯ ಬಂದೇ ಬಿಡ್ತು. ಲಾಕ್ಡೌನ್ ಅನ್ನ ಲಿಫ್ಟ್ ಮಾಡೋದಕ್ಕೆ ಸರ್ಕಾರದ ಮೆಗಾ ಪ್ಲಾನ್ ನಡೀತಾ ಇದೆ. ಇರುವಂತಹ ಲಾಕ್ಡೌನ್ ಅನ್ನ ತೆರವುಗೊಳಿಸುವುದಕ್ಕೆ ನಡೀತಾ ಇರುವಂತಹ ಮೆಗಾ ಪ್ಲಾನ್ ಇದು. ಅನ್ಲಾಕ್ಗೆ ಸರ್ಕಾರದಿಂದ ಅಂತಿಮ ಹಂತದ ತಯಾರಿ ನಡೀತಾ ಇದೆ. ಕೊನೆ ಕ್ಷಣದಲ್ಲಿ ಯಾವುದಕ್ಕೆ ಅವಕಾಶ ಕೊಡಬೇಕು, ಯಾವುದಕ್ಕೆ ಅವಕಾಶ ನಿರಾಕರಿಸಬೇಕು, ಯಾವುದಕ್ಕೆಲ್ಲ ಅವಕಾಶ ಕೊಟ್ಟರೆ ಅನುಕೂಲ ಅನಾನುಕೂಲ, ಇವೆಲ್ಲದರ ಬಗ್ಗೆ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಹಂಗಾಗಿ ಕರ್ನಾಟಕ ಅನ್ಲಾಕ್ಗೆ ಕೌಂಟ್ ಡೌನ್ ಶುರುವಾಗಿದೆ. ರಾಜ್ಯದ ಜನರ ಮನೆ ವಾಸಕ್ಕೆ ಶೀಘ್ರವೇ ಸಿಗಲಿದೆ ಮುಕ್ತಿ. ಕಳೆದ ಕೆಲವೊಂದಷ್ಟು ದಿವಸಗಳಿಂದ ಮನೆಯಲ್ಲೇ ಮನೆವಾಸ ಅನುಭವಿಸಬೇಕಿತ್ತು. ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಗತ್ಯ ವಸ್ತುಗಳ ಖರೀದಿಯನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ವಸ್ತುಗಳ ಖರೀದಿಗೂ ಕೂಡ ಅವಕಾಶ ಇರಲಿಲ್ಲ. ಆದ್ರೆ ಈಗ ಸುದೀರ್ಘ ಲಾಕ್ಡೌನ್ ನಂತರದಲ್ಲಿ ಕರ್ನಾಟಕ ಅನ್ಲಾಕ್ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಅಂತಿಮ ಹಂತದ ತಯಾರಿಯಲ್ಲಿದೆ ಸರ್ಕಾರ. ಹೇಗೆ ಅನ್ಲಾಕ್ ಮಾಡಬೇಕು, ಯಾವ ಹಂತದಲ್ಲಿ ಅನ್ಲಾಕ್ ಮಾಡಬೇಕು, ಯಾವ್ಯಾವ ಜಿಲ್ಲೆಯ ವ್ಯಾಪ್ತಿಯ ಕೆಲವೊಂದಷ್ಟು ಚಟುವಟಿಕೆಗಳು, ಇವುದಕ್ಕೆಲ್ಲ ನಾವಲ್ಲಿ ಅನುಮತಿಯನ್ನ ಕೊಡಬೇಕು. ಈ ರೀತಿಯಾಗಿ ಸರ್ಕಾರ ಕೊನೆ ಹಂತದ ತಯಾರಿಯನ್ನು ನಡೆಸಿಕೊಳ್ತಾ ಇದೆ. ಇದನ್ನ ಗಮನಿಸ್ತಾ ಹೋದ್ರೆ ಕರ್ನಾಟಕವನ್ನ ಅನ್ಲಾಕ್ ಮಾಡುವಂತಹ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಅದಕ್ಕೆ ಬೇಕಾಗಿರುವಂತಹ ತಯಾರಿ ಕೂಡ ನಡೀತಾ ಇದೆ. ಕರುನಾಡು ಅನ್ಲಾಕ್ಗೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಆಗ್ಲೇ ಹೇಳ್ತಾ ಇದ್ವಿ, ಕರ್ನಾಟಕವನ್ನ ಅನ್ಲಾಕ್ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ಈಗಾಗಲೇ ರೆಡಿ ಆಗಿದೆ. ಹಂತ ಹಂತದ ಅನ್ಲಾಕ್ಗೆ ಮಾಸ್ಟರ್ ಪ್ಲಾನ್. ಏಕಾಏಕಿ ಎಲ್ಲವನ್ನ ತೆರವುಗೊಳಿಸಿ ಅನ್ಲಾಕ್ ಮಾಡಿ ಜನರನ್ನ ರಸ್ತೆಗೆ ಬರೋದಕ್ಕೆ ಬಿಡುವಂಥದ್ದು ತೀರಾ ಕಷ್ಟ. ಹಂಗಾಗಿ ಏಕಕಾಲಕ್ಕೆ ಲಾಕ್ಡೌನ್ ಲಿಫ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೊರತುಪಡಿಸಿದ್ರೆ ಹಂತ ಹಂತವಾಗಿ ಸೇಫ್ ಅನ್ಲಾಕ್ಗೆ ಸರ್ಕಾರ ಹೆಣೆದಿರುವಂತಹ ರಣತಂತ್ರ ಇದು. ಹಂತ ಹಂತವಾಗಿ ಇಲ್ಲಿ ಲಾಕ್ಡೌನ್ ಅನ್ನು ತೆರವುಗೊಳಿಸ್ತಾ ಹೋಗಬೇಕು. ಜೂನ್ 14ರ ಬಳಿಕ ಯಾವೆಲ್ಲ ಕ್ಷೇತ್ರಗಳಿಗೆ ರಿಲೀಫ್ ಸಿಗುತ್ತೆ, ಜೂನ್ 14ರ ನಂತರದಲ್ಲಿ ಯಾವೆಲ್ಲ ಕ್ಷೇತ್ರಗಳಿಗೆ ರಿಲೀಫ್ ಸಿಗುತ್ತೆ, ಅನ್ಲಾಕ್ ಪ್ಲಾನ್ ಬಗ್ಗೆ ಸಚಿವರು ಕೊಟ್ಟಿರುವಂತಹ ಮಾಹಿತಿ ಏನು, ಸಚಿವರುಗಳು ಯಾವ ರೀತಿಯಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಸರ್ಕಾರ ಯಾವ ಹಂತದಲ್ಲಿ ಲಾಕ್ಡೌನ್ ರಿಲೀಫ್ ಮಾಡಬೇಕು ಅಂತ ಹೇಳಿ ಓಡಾಡ್ತಾ ಇದೆ, ತಜ್ಞರು ಯಾವ ರೀತಿಯಾದಂತಹ ಸೂಚನೆಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಇದರ ಕಂಪ್ಲೀಟ್ ಆಗಿರುವಂತಹ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಟಿವಿ9 ನಲ್ಲಿ ತೋರಿಸ್ತಾ ಹೋಗ್ತೀವಿ. ಕರುನಾಡಿನ ಅನ್ಲಾಕ್ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಆ ಬ್ಲೂ ಪ್ರಿಂಟ್ ನಲ್ಲಿ ಇರುವಂತಹ ಅಂಶಗಳು ಯಾವುದು, ಆ ಬ್ಲೂ ಪ್ರಿಂಟ್ ಪ್ರಕಾರವೇ ಸರ್ಕಾರ ಏನಾದ್ರೂ ಅನ್ಲಾಕ್ ಮಾಡೋದಕ್ಕೆ ಮುಂದಾದ್ರೆ ಅಥವಾ ಅನ್ಲಾಕ್ ಮಾಡ್ತೀವಿ ಹಂತ ಹಂತವಾಗಿ ಅಂತೇಳಿ ಏನಾದ್ರೂ ಹೇಳಿದ್ರೆ ಯಾವ ರೀತಿಯಾಗಿರುತ್ತೆ ಅನ್ಲಾಕ್. ರಾಜ್ಯದಲ್ಲಿ ಜೂನ್ 14ಕ್ಕೆ ಎಲ್ಲವೂ ಓಪನ್ ಆಗೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಜೂನ್ 14ರ ನಂತರದಲ್ಲಿ ಎಲ್ಲವೂ ಓಪನ್ ಆಗ್ಬಿಡುತ್ತೆ, ಎಲ್ಲವೂ ಫ್ರೀ ಡೌನ್ ಆಗ್ಬಿಡುತ್ತೆ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಂತ ಹಂತವಾಗಿ ಕರ್ನಾಟಕಕ್ಕೆ ಬಿದ್ದಿರುವಂತಹ ಬೀಗವನ್ನ ತೆರೆಯೋದಕ್ಕೆ ಸರ್ಕಾರ ಇಲ್ಲಿ ತೀರ್ಮಾನಿಸಿದೆ. ಹಂತ ಹಂತವಾಗಿ ಒಂದೊಂದೇ ಚಟುವಟಿಕೆಗಳನ್ನ ಓಪನ್ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಒಟ್ಟು 5 ಹಂತಗಳಲ್ಲಿ ಗಮನಿಸಬೇಕಿಲ್ಲಿ, 5 ಹಂತಗಳಲ್ಲಿ ಅವಕಾಶವನ್ನ ನೀಡೋದಕ್ಕೆ ಸರ್ಕಾರ ತಯಾರಿಯನ್ನು ನಡೆಸ್ತಾ ಇದೆ. ಮೊದಲ ಹಂತದಲ್ಲಿ ವಾಣಿಜ್ಯ ಚಟುವಟಿಕೆಗೆ ನಿರ್ಬಂಧಿತ ಅವಕಾಶ. ವಾಣಿಜ್ಯ ಚಟುವಟಿಕೆಗಳು ಅಂದ್ರೆ ಕೆಲವೊಂದಷ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ ಇದಾವಲ್ಲ, ಅದಕ್ಕೆ ನಿರ್ಬಂಧ ಹೇರಿ ಅವಕಾಶ. ಏನಿದು ವಿಚಿತ್ರವಾಗಿದೆಯಲ್ಲ, ನಿರ್ಬಂಧನೂ ಇದೆ ಅವಕಾಶನೂ ಇದೆ. ಹೌದು, ಅವಕಾಶ ಇದೆ ನಿಜ, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ನಿಗದಿತ ಸಮಯದಲ್ಲಿ ಮಾತ್ರ ಇಂಥ ಒಂದಷ್ಟು ಕಮರ್ಷಿಯಲ್ ಆಕ್ಟಿವಿಟೀಸ್ ಗಳನ್ನ ನಡೆಸೋದಕ್ಕೆ ಅವಕಾಶ ಕೊಡುವಂತಹ ಎಲ್ಲಾ ಸಾಧ್ಯತೆಗಳಿದೆ. ಸೊ ಮೋಸ್ಟ್ಲಿ ಒಂದು 4ರಿಂದ 5 ಹಂತಗಳಲ್ಲಿ ಮಾಡಬಹುದು. ಫಸ್ಟು ಟೈಮಿಂಗ್ಸ್ ಏನು, ಇವಾಗ ಬೆಳಗ್ಗೆ 6ರಿಂದ 10 ಇದೆ, ಅದಕ್ಕೆ ಸ್ವಲ್ಪ ರಿಲೀಸ್ ಸಿಗ್ಬೋದು. ಪಾರ್ಕ್ಗಳಲ್ಲಿ ವಾಕ್ ಮಾಡುವಂಥವ್ರಿಗೆ ಸ್ವಲ್ಪ ರಿಲೀಸ್ ಸಿಗ್ಬೋದು. ಇದೆಲ್ಲ ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ಒಳಪಟ್ಟಿದ್ದು ನಾನು ಹೇಳ್ತಾ ಇರೋದು. ಅಂತಿಮವಾಗಿ ಮುಖ್ಯಮಂತ್ರಿಗಳೇ ತೀರ್ಮಾನ ಮಾಡೋದು. ಈ ಥರದ ಒಂದೇ ಹಂತವಾಗಿ ಯಾವುದನ್ನ ಲಾಕ್ಡೌನನ್ನು ಓಪನ್ ಮಾಡಲ್ಲ. ಯಾರು ಆ ಥರದ ಭರವಸೆಗಳನ್ನು ಇಟ್ಕೊಬೇಡಿ. ಬೆಂಗಳೂರಿನ ಸಂಖ್ಯೆ ಇನ್ನೂ 2000ದಲ್ಲಿದೆ. ಅದು ಇನ್ನೂ 500 ಒಳಗಡೆ ಬರಬೇಕಾಗ್ತದೆ, 500 ಒಳಗಡೆ ಬರಬೇಕಾಗ್ತದೆ. ಆ ದೃಷ್ಟಿಯಿಂದ
ಮತ್ತು ಇದು ಓಪನ್ ಆದಾಗ ಏನು ರೈಸ್ ಆಗ್ತೈತೆ, ಕೋವಿಡಿನ ಪಾಸಿಟಿವ್ ಸಂಖ್ಯೆ ಎಷ್ಟು ರೈಸ್ ಆಗ್ತೈತೆ ಅದು ಕೂಡ ಗಮನದಲ್ಲಿ ಇಟ್ಕೊಂತೀರಿ. ಹಂತ ಹಂತವಾಗಿ ಓಪನ್ ಮಾಡುವಂತಹ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದೀವಿ. ಆದ್ರೆ ಅಂತಿಮ ತೀರ್ಮಾನವನ್ನ ಇಲ್ಲಿ ಮುಖ್ಯಮಂತ್ರಿಗಳೇ ತೆಗೆದುಕೊಳ್ತಾರೆ ಅನ್ನುವಂತ ಸ್ಪಷ್ಟವಾದಂತ ಮಾತನ್ನ ಇಲ್ಲಿ ಯಾರೋ ಶೋಕ್ ಹೇಳ್ತಾ ಇದ್ರು. ಹಂಗಾಗಿ ಜೂನ್ 14ಕ್ಕೆ ಲಾಕ್ಡೌನ್ ಮುಗಿದ್ರು ಮೈಮರೆಯೋ ಹಾಗಿಲ್ಲ. ಲಾಕ್ಡೌನ್ ಏನೋ ಮುಗಿತು, ಆದ್ರೆ ಕೊರೋನಾ ಏನಾದರೂ ನಮ್ಮ ನಿಮ್ಮ ನಡುವೆಯಿಂದ ಹೋಗಿದೆಯಾ? ಖಂಡಿತವಾಗಿಯೂ ಕೂಡ ಹೋಗಿಲ್ಲ. ಹಂಗಾಗಿ ರಾತ್ರಿ ಪಾರ್ಟಿ ಮೋಜು ಮಸ್ತಿ ತಮ್ಮದೇ ಆದಂತಹ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ರೆ ಅಂತಹ ಪ್ಲಾನ್ ಅನ್ನ ಕೈ ಬಿಡೋದು ಒಳಿತು. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ರಾತ್ರಿ ಓಡಾಟಕ್ಕೆ ಬಹುತೇಕವಾಗಿ ನಿರ್ಬಂಧ ಬೀಳುವಂತಹ ಸಾಧ್ಯತೆ ಇದೆ. ರಾತ್ರಿ ಓಡಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಇಲ್ಲಿ ಪ್ಲಾನ್ ಮಾಡ್ತಾ ಇದೆ. ಲಾಕ್ಡೌನ್ ಮುಗಿದ್ರು ಮೈ ಮರೆಯೋ ಹಾಗಿಲ್ಲ. ಬೆಂಗಳೂರಿನಲ್ಲಿ ಅನ್ಲಾಕ್ ಆದ್ರೂ ಮತ್ತೊಂದು ಪ್ಲಾನ್ ಇದೆ. ಇಲ್ಲಿ ಸರ್ಕಾರ ಅನ್ಲಾಕ್ ಮಾಡ್ತಾ ಇದೆ ನಿಜ, ಆದ್ರೆ ಅನ್ಲಾಕಿನ ಜೊತೆಗೆ ಮತ್ತೊಂದು ಪ್ಲಾನ್ ಇದೆ. ಹಾಗಾದ್ರೆ ಸರ್ಕಾರದ ಮುಂದಿರುವಂತಹ ಪ್ಲಾನ್ ಏನು? ಸರ್ಕಾರ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದೆ? ಬೆಂಗಳೂರಿಗೆ ಪ್ರತ್ಯೇಕವಾಗಿ ಸರ್ಕಾರದ ಅನ್ಲಾಕ್ ಪ್ಲಾನ್ ಏನಾಗಿರುತ್ತೆ? ಜೂನ್ 14ನೇ ತಾರೀಕು ಲಾಕ್ಡೌನ್ ಮುಗಿದ್ರು ಕೂಡ ಎಲ್ಲವೂ ಓಪನ್ ಆಗೋದಿಲ್ಲ, ಎಲ್ಲವೂ ಫ್ರೀಡೌನ್ ಆಗೋದಿಲ್ಲ. ರಾತ್ರಿ ಪಾರ್ಟಿ ಮೋಜು ಮಸ್ತಿ ಅಂತ ಹೇಳಿ ನೀವೇನಾದ್ರೂ ಓಡಾಡ್ಬಿಡ್ಬೇಕು, ಕಳೆದ ಒಂದಷ್ಟು ದಿವಸಗಳಿಂದ ಮನೆಯಲ್ಲೇ ಕೂತು ಬೇಜಾರಾಗಿದೆ ಅಂತೇಳಿ ಪಾರ್ಟಿಗೆ ಹೋಗ್ಬೇಕು, ರಾತ್ರಿ ಓಡಾಡಬೇಕು, ಕೆಲವೊಂದಷ್ಟು ಕಡೆಗಳಲ್ಲಿ ಓಡಾಡ್ಕೊಂಡು ಬರಬೇಕು ಅಂತೇಳಿ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಕೈ ಬಿಡೋದು ಒಳಿತು. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬಹುತೇಕವಾಗಿ ರಾತ್ರಿ ಪಾರ್ಟಿಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಇಲ್ಲಿ ಕೇವಲ ರಾತ್ರಿ ಮೋಜು ಮಸ್ತಿ ಪಾರ್ಟಿ ಮತ್ತೊಂದು ಮಗದೊಂದು ಅನ್ನೋದನ್ನ ಹೊರತುಪಡಿಸಿ ಖರೀದಿಗೆ ಅವಕಾಶ ಇದೆಯಲ್ಲ, ಸದ್ಯಕ್ಕೆ ಖರೀದಿಯ ಅವಕಾಶ, ಆ ಖರೀದಿಯ ಅವಕಾಶಕ್ಕೂ ಕೂಡ ಒಂದಷ್ಟು ಸಮಯ ನಿಗದಿ ಹೆಚ್ಚುವರಿ ಆಗುವಂತ ಸಾಧ್ಯತೆ ಇದೆ. ಹಾಗಿದ್ರೆ ಏನ್ ಖರೀದಿಗೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ? ಜೂನ್ 14ಕ್ಕೆ ಅನ್ಲಾಕ್ ಆದ್ರೆ ಖರೀದಿ ಸಮಯ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಅಗತ್ಯ ವಸ್ತುಗಳ ಖರೀದಿಗೆ ಅಂತೇಳಿ ನಿಗದಿ ಮಾಡಿರುವಂತಹ ಸಮಯ ಇದು. ಅನ್ಲಾಕ್ ಆದ್ರೆ ಇಂಥದ್ದೊಂದು ಸಮಯವನ್ನ ಹೆಚ್ಚಿಸೋದಕ್ಕೆ ಪ್ಲಾನ್ ನಡೀತಾ ಇದೆ. ಬೆಳಗ್ಗೆ 6ರಿಂದ 10 ಗಂಟೆವರೆಗೂ ಸದ್ಯಕ್ಕೆ ಅವಕಾಶ ಇದೆ. ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಇದು, ಬೆಳಗ್ಗೆ 6ರಿಂದ 10. ಆದರೆ ಖರೀದಿ ಅವಧಿ ವಿಸ್ತರಿಸೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಅನ್ಲಾಕ್ ಆಯ್ತಲ್ಲ, ಇನ್ನು ಖರೀದಿಗೆ ಅಂತೇಳಿ ಒಂದಷ್ಟು ಅವಕಾಶ ಕೊಟ್ಬಿಡೋಣ ಅಂತ ಹೇಳಿದ್ರೆ ಬೆಳಗ್ಗೆ 6ರಿಂದ 12 ಗಂಟೆವರೆಗೆ ಖರೀದಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಜಾಸ್ತಿ ಇದೆ. ಹಾಗಿದ್ರೆ ಖರೀದಿ ಸಮಯಾವಕಾಶವನ್ನು ವಿಸ್ತರಿಸೋ ನಿಟ್ಟಿನಲ್ಲಿ ಆರ್ ಅಶೋಕ್ ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಕಡಿಮೆ ಈಗ ಬೆಂಗಳೂರಲ್ಲಿ ಇವತ್ತು ಸಾವಿನ ಸಂಖ್ಯೆ ಸುಮಾರು 40 ಆಗಿದೆ ಇವತ್ತು. ಸೊ ಕೋವಿಡ್ನು ಕೂಡ 2000 ಆಸ್ಪಾಸ್ನಲ್ಲಿ ಇದೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇನ್ನಷ್ಟು ಕೋವಿಡನ್ನು ಕಡಿಮೆ ಮಾಡುವಂಥ ದೃಷ್ಟಿಯಿಂದ ಲಾಕ್ಡೌನನ್ನು ಒಂದೇ ದಿನಕ್ಕೆ ಓಪನ್ ಮಾಡಲ್ಲ. ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀರಿ. ನಾನು, ಬಸವರಾಜ ಬೊಮ್ಮಾಯಿಯವರು, ಇನ್ನೂ ಕೆಲವು ನಮ್ಮ ಸುಧಾಕರ್ ಅವರು, ಎಸ್ ಟಿ ಸೋಮಶೇಖರ್ ಅವರೆಲ್ಲ ಇದ್ರಿ, ಚರ್ಚೆ ಮಾಡಿದಿರಿ. ಲಾಕ್ಡೌನನ್ನು ಹಂತ ಹಂತವಾಗಿ ನಾವು ಮಾಡ್ತೀವಿ. ಸೊ ಮೋಸ್ಟ್ಲಿ ಒಂದು 4ರಿಂದ 5 ಹಂತಗಳಲ್ಲಿ ಮಾಡ್ಬೋದು. ಫಸ್ಟು ಟೈಮಿಂಗ್ಸು ಏನು ಇವಾಗ ಬೆಳಗ್ಗೆ 6ರಿಂದ 10 ಇದೆ, ಅದಕ್ಕೆ ಸ್ವಲ್ಪ ರಿಲೀಸ್ ಸಿಗ್ಬೋದು. ಪಾರ್ಕ್ಗಳಲ್ಲಿ ವಾಕ್ ಮಾಡೋವಂಥವ್ರಿಗೆ ಸ್ವಲ್ಪ ರಿಲೀಸ್ ಸಿಗ್ಬೋದು. ಇದೆಲ್ಲ ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ಒಳಪಟ್ಟಿದ್ದು ನಾನು ಹೇಳ್ತಾ ಇರೋದು. ಅಂತಿಮವಾಗಿ ಮುಖ್ಯಮಂತ್ರಿಗಳೇ ತೀರ್ಮಾನ ಮಾಡೋದು. ಈ ಥರದ ಒಂದೇ ಹಂತವಾಗಿ ಯಾವುದನ್ನ ಲಾಕ್ಡೌನನ್ನು ಓಪನ್ ಮಾಡಲ್ಲ. ಯಾರು ಆ ಥರದ ಭರವಸೆಗಳನ್ನು ಇಟ್ಕೊಬೇಡಿ. ಬೆಂಗಳೂರಿನ ಸಂಖ್ಯೆ ಇನ್ನೂ 2000ದಲ್ಲಿದೆ. ಅದು ಇನ್ನೂ 500 ಒಳಗಡೆ ಬರಬೇಕಾಗ್ತದೆ, 500 ಒಳಗಡೆ ಬರಬೇಕಾಗ್ತದೆ. ಆ ದೃಷ್ಟಿಯಿಂದ ಮತ್ತು ಇದು ಓಪನ್ ಆದಾಗ ಏನು ರೈಸ್ ಆಗ್ತೈತೆ, ಕೋವಿಡಿನ ಪಾಸಿಟಿವ್ ಸಂಖ್ಯೆ ಎಷ್ಟು ರೈಸ್ ಆಗ್ತೈತೆ ಅದು ಕೂಡ ಗಮನದಲ್ಲಿ ಇಟ್ಕೊಂತೀರಿ. ಇನ್ನು ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ದಂತ ಮಾತನ್ನ ಗಮನಿಸ್ತಾ ಇದ್ವಿ. ಬಹುತೇಕವಾಗಿ ಇಲ್ಲಿ ಸಮಯ ನಿಗದಿ ಇದೆಯಲ್ಲ, ಅದು ಜಾಸ್ತಿ ಆಗುವಂತ ಅವಕಾಶ ಇದೆ ಅಂತೇಳಿ. ಅದರ ಜೊತೆಗೆ ಅಂತರ್ಜಿಲ್ಲಾ ಹಾಗೇನೆ ಸಾರಿಗೆ ವ್ಯವಸ್ಥೆಗೆ ಅಂತ ಹೇಳಿ ನಾವೇನಾದ್ರೂ ಬಂದ್ರೆ ಅನ್ಲಾಕ್ನ ಸಂದರ್ಭದಲ್ಲಿ ಏನಾಗಿರ್ಬೋದು ಅಂತ ಹೇಳಿ ಮೊದಲ ಹಂತದಲ್ಲಿ ಅಂತರ್ಜಿಲ್ಲೆ ಸಂಚಾರಕ್ಕೆ ಬ್ರೇಕ್ ಬೀಳುವಂತ ಬಹುತೇಕ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೊರೋನಾ ಅಟ್ಟಹಾಸ ಹೆಚ್ಚಿದೆ. ಬೆಂಗಳೂರಿನ ಜನಸಂಖ್ಯೆ ಜೊತೆಗೆ ಬೆಂಗಳೂರಿನಲ್ಲಿ ಸದ್ಯ ಕಾಣಿಸಿಕೊಳ್ತಾ ಇರುವಂತಹ ಸೋಂಕಿನ ಸಂಖ್ಯೆ, ಆಗ್ತಾ ಇರುವಂತಹ ಸಾವಿನ ಸಂಖ್ಯೆಯನ್ನ ಗಮನಿಸಿದ್ರೆ ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳಲ್ಲಿ ಕೊರೋನಾ ಅಟ್ಟಹಾಸ ಜೋರಾಗಿದೆ. ಹಂಗಾಗಿ ಕೊರೋನಾ ಹೆಚ್ಚಿರುವಂತಹ ಜಿಲ್ಲೆಗಳಿಂದ ಜನ ಓಡಾಡಬಹುದು. ಈ ಕಾರಣಕ್ಕಾಗಿ ಅಂತರ್ಜಿಲ್ಲಾ ಓಡಾಟ ಇದೆಯಲ್ಲ,
ಅದಕ್ಕೆ ಒಂದಷ್ಟು ಬ್ರೇಕ್ ಬೀಳುವಂತಹ ಸಾಧ್ಯತೆಗಳಿದೆ. ಹಂಗಾಗಿ ಯಾಕೆ ಇಂಥದ್ದೊಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಸೋಂಕು ಕಮ್ಮಿ ಇರುವಂತಹ ಜಿಲ್ಲೆಗಳಿಗೆ, ಸೋಂಕು ಜಾಸ್ತಿ ಇರುವಂತಹ ಜಿಲ್ಲೆಗಳ ಜನ ಬರೋದಕ್ಕೆ ಏನಾದರೂ ಶುರುವಾದರೆ ಅಲ್ಲೂ ಸೋಂಕಿನ ಸಂಖ್ಯೆ ಜಾಸ್ತಿ ಆಗ್ಬಹುದು. ಹಂಗಾಗಿ ಅಂತರ್ಜಿಲ್ಲಾ ಸಂಚಾರಕ್ಕೆ ಬ್ರೇಕ್ ಬೀಳುವಂತಹ ಬಹುತೇಕ ಸಾಧ್ಯತೆಗಳಿದೆ. ಹಾಗಿದ್ರೆ ಅಂತರ್ಜಿಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂದಾಯ ಸಚಿವ ಆರ್ ಅಶೋಕ್ ಏನ್ ಮಾತಾಡಿದ್ದಾರೆ ನೋಡೋಣ. ಅಂತರ್ಜಿಲ್ಲಾ ಟ್ರಾನ್ಸ್ಪೋರ್ಟೇಷನ್ ಅದನ್ನು ಏನು ನಾವು ಇನ್ನೂ ರಿಲ್ಯಾಕ್ಸ್ ಮಾಡಿಲ್ಲ. ಅದನ್ನು ರಿಲ್ಯಾಕ್ಸ್ ಮಾಡುವಂಥ ಸಿಸ್ಟಮೂ ಕೂಡ ಇಲ್ಲ. ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ. ಸೊ ಜಾಸ್ತಿ ಇರೋ ಜಿಲ್ಲೆಗಳು ಕಡಿಮೆ ಇರೋವಂಥ ಜಿಲ್ಲೆಗಳಿಗೆ ಹೋದಾಗ ತಿರ್ಗಿ ಅಲ್ಲಿ ಜಾಸ್ತಿ ಆಗ್ತೈತೆ. ಆ ದೃಷ್ಟಿಯಿಂದ ಅದನ್ನು ಕೂಡ ರಿಸ್ಟ್ರಿಕ್ಷನ್ಸ್ ಹಾಗೆ ಕಂಟಿನ್ಯೂ ಆಗ್ತೈತೆ ಅಂತ ಅನಿಸುತ್ತೆ. ಸೊ ಅಂತಿಮವಾಗಿ ಮುಖ್ಯಮಂತ್ರಿಗಳೇ ತೀರ್ಮಾನ ತೆಗೆದುಕೊಳ್ಬೇಕು ಇದೆಲ್ಲವನ್ನು. ಇನ್ನೊಂದು 2 ದಿನದಲ್ಲಿ ಸಭೆ ಮಾಡ್ತೀರಿ. ನೆನ್ನೆನೂ ಕೂಡ ಮಾತಾಡಿದಿರಿ, ಪ್ರಾರಂಭಿಕ ಹಂತದಲ್ಲಿ ಮಾತಾಡಿದಿರಿ. ಕಾಂಕ್ರೀಟಾಗಿ ಇನ್ನೊಂದು 2 ಡೇಸಲ್ಲಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಅನ್ಲಾಕ್ ಮಾಡುವಂಥ ಸಿಸ್ಟಮ್ಮು ಒಂದೊಂದೇ ಹಂತವಾಗಿ ಮಾಡ್ತೀರಿ. ಒಂದೇ ಸರಿ ಯಾವುದು ಮಾಡೋಕ್ಕೋಗಲ್ಲ. ಹಂತವಾಗಿ ಅನ್ಲಾಕ್ ಪ್ರಕ್ರಿಯೆ ಇರುತ್ತೆ ಎನ್ನುವಂತ ಮಾತನ್ನ ಸ್ವತಃ ಆರ್ ಅಶೋಕ್ ಇಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಕೈಗಾರಿಕೆಗಳಿಗೆ ಯಾವ ರೀತಿಯಾದಂತಹ ಅವಕಾಶ ಇದೆ, ಇಂಡಸ್ಟ್ರಿಗಳು ಯಾವ ರೀತಿಯಾಗಿ ನಡೆಸೋದಕ್ಕೆ ಸರ್ಕಾರ ಇಲ್ಲಿ ಅವಕಾಶ ಮಾಡಿಕೊಡುತ್ತೆ, ಈಗಿರುವಂತಹ ನಿರ್ಬಂಧವನ್ನ ಮುಂದುವರಿಸಿ ಕೈಗಾರಿಕೆಗಳಿಗೆ ಏನಾದರೂ ಒಂದಷ್ಟು ನಿರ್ಬಂಧ ಹೇರುವಂತ ಸಾಧ್ಯತೆ ಇದೆಯಾ, ಅಥವಾ ಮೊದಲ ಹಂತದ ಅನ್ಲಾಕ್ ನಲ್ಲಿಯೇ ಕೈಗಾರಿಕೆಗಳಿಗೆ ರಿಲೀಫ್ ಸಿಗುವಂತ ಸಾಧ್ಯತೆ ಏನಾದರೂ ಇದೆಯಾ? ಸದ್ಯಕ್ಕೆ ಕೈಗಾರಿಕೆಗಳನ್ನ ಓಪನ್ ಮಾಡದೇ ಇರೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಸದ್ಯಕ್ಕೇನು ಅನುಮತಿ ಕೊಟ್ಟಿದ್ದಾರಲ್ಲ ಕೈಗಾರಿಕೆಗಳಿಗೆ, ಅಂಥ ಕೈಗಾರಿಕೆಗಳು ಮಾತ್ರ ಕಾರ್ಯನಿರ್ವಹಿಸುವುದಕ್ಕೆ ಸರ್ಕಾರ ಇಲ್ಲಿ ಅನುಮತಿಯನ್ನ ಕೊಟ್ಟಿದೆ. ಅದನ್ನ ಹೊರತುಪಡಿಸಿದ್ರೆ ರಫ್ತು ಚಟುವಟಿಕೆಯ ಕೈಗಾರಿಕೆಗಳಿಗೆ ಮಾತ್ರ ಸರ್ಕಾರ ಇಲ್ಲಿ ಅನುಮತಿಯನ್ನ ಕೊಟ್ಟಿದೆ. ಇನ್ನುಳಿದಂತಹ ಕೈಗಾರಿಕೆಗಳು ಕೋವಿಡ್ ಪರಿಸ್ಥಿತಿಯನ್ನ ನೋಡಿಕೊಂಡು ತದನಂತರದಲ್ಲಿ ಓಪನ್ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರ ಬರುವಂತಹ ಸಾಧ್ಯತೆಯೇ ಜಾಸ್ತಿ ಇದೆ. ಹಾಗಿದ್ರೆ ಕೈಗಾರಿಕೆಗಳ ಓಪನ್ ವಿಚಾರಕ್ಕೆ ಅಶೋಕ್ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ. ಇನ್ನೊಂದು ಇಂಡಸ್ಟ್ರೀಸ್ ಯಾವುದು ಓಪನ್ ಇಲ್ಲ. ಈಗಾಗಲೇ ಇಂಡಸ್ಟ್ರೀಸ್ ಯಾವ ಓಪನ್ ಇದೆಯೋ ಅದು ಓಪನ್ ಮಾಡಿದ್ದಾರೆ. ಸೊ ಎಲ್ಲವನ್ನ ಇನ್ನೊಂದು 2 ದಿನದಲ್ಲಿ CM ಜೊತೆ ಮಾತುಕತೆ ಆಗ್ತೈತೆ. ಆ ಸಂದರ್ಭದಲ್ಲಿ ತಜ್ಞರ ವರದಿ ಎಲ್ಲವನ್ನ ತೆಗೆದುಕೊಂಡು ಅನ್ಲಾಕ್ ಮಾಡುವಂಥ ಪ್ರಕ್ರಿಯೆಯನ್ನು 14 ಆದಮೇಲೆ ಶುರು ಮಾಡಿ. ಇಂಡಸ್ಟ್ರಿ ಸಚಿವ ಆರ್ ಅಶೋಕ್ ಮಾತನಾಡ್ತಾ ಇದ್ದಂತ ಮಾತನ್ನ ಗಮನಿಸ್ತಾ ಇದ್ವಿ. ಇನ್ನೊಂದೆರಡು ದಿವಸಗಳಲ್ಲಿ ಈ ಬಗ್ಗೆ ಒಂದು ಕಾಂಕ್ರೀಟ್ ಆಗಿರುವಂತಹ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಹಾಗಿದ್ರೆ 5 ಹಂತದ ಅನ್ಲಾಕ್ ಬಗ್ಗೆ ನಾಳೆಯೇ ಅಂತಿಮ ತೀರ್ಮಾನ ಏನಾದರೂ ಆಗುತ್ತಾ? ಮುಖ್ಯಮಂತ್ರಿಗಳ ಸಭೆ ಇದೆ, ಬಹುತೇಕ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಡೆಸ್ತಾ ಇದ್ದಾರೆ. 5 ಹಂತದ ಅನ್ಲಾಕ್ ಬಗ್ಗೆ ನಿರ್ಧರಿಸ್ತಾರ CM. ನಾಳೆ ನಡೆಯುವಂತಹ ಸಭೆಯಲ್ಲಿ ಎಂಥದೊಂದು ಪ್ರಸ್ತಾಪ ಆಗಿ ಕೋವಿಡ್ ಉಸ್ತುವಾರಿ ಸಚಿವರು ಹಾಗೇನೆ ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಂತೇಳಿ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಂಗಾಗಿ ಯಾವ್ಯಾವ ಹಂತದಲ್ಲಿ ಏನೆಲ್ಲ ಓಪನ್ ಮಾಡಬೇಕು ಅನ್ನುವಂಥ ತೀರ್ಮಾನ ನಾಳೆಯೇ ಆಗ್ಬಿಡುತ್ತಾ? ನಾಳೆಯೇ ಅನ್ಲಾಕ್ ತೀರ್ಮಾನವನ್ನ CM BSY ಮಾಡ್ತಾರಾ? ಯಾಕೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಸಭೆ ಇದೆ. ಅನ್ಲಾಕ್ಗೆ ನಾಳೆ ಮುಹೂರ್ತ ಫಿಕ್ಸ್ ಆಗೋದು ಗ್ಯಾರಂಟಿನಾ? ನಾಳೆ ಮುಖ್ಯಮಂತ್ರಿಗಳು ಅನ್ಲಾಕ್ ವಿಚಾರವಾಗಿ ಮಹತ್ವದ ಮೀಟಿಂಗ್ ಅನ್ನು ನಡೆಸೋರಿದ್ದಾರೆ. 5 ಹಂತದ ಅನ್ಲಾಕ್ ಬಗ್ಗೆ ನಾಳೆಯೇ ತೀರ್ಮಾನ ತೆಗೆದುಕೊಳ್ಳುವಂತ ಬಹುತೇಕ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಅದ್ಯಾವ ತೀರ್ಮಾನ ತೆಗೆದುಕೊಳ್ತಾರೆ, ಯಾವುದಕ್ಕೆಲ್ಲ ಇಲ್ಲಿ ಅನುಕೂಲ ಮಾಡಿಕೊಡ್ತಾರೆ, ಇನ್ಯಾವುದಕ್ಕೆಲ್ಲ ನಿರ್ಬಂಧ ಮುಂದುವರಿಯುತ್ತೆ, ಎಲ್ಲದಕ್ಕೂ ಕೂಡ ನಾಳೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದು ಅನ್ಲಾಕ್ ವಿಚಾರವಾಗಿರುವಂತಹ ವಿಚಾರವನ್ನು ಗಮನಿಸ್ತಾ ಇದ್ವಿ. ಅನ್ಲಾಕ್ನ ಸುದ್ದಿಗಳನ್ನು ಗಮನಿಸ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಅನ್ಲಾಕ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಸದ್ಯದ ಮಟ್ಟದಲ್ಲಿ ದೊಡ್ಡದಾಗಿ ಎಲ್ರಿಗೂ ಕೂಡ ನಿರೀಕ್ಷೆ ಇರುವಂಥದ್ದು ಯಾವುದೆಲ್ಲ ಓಪನ್ ಮಾಡ್ತಾರೆ, ಯಾವುದಕ್ಕೆಲ್ಲ ನಿರ್ಬಂಧ ಮುಂದುವರಿಯುತ್ತೆ ಅಂತ ಹೇಳಿ.